ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಂಚನ ಸನ್ ಕನ್ನಡ ವ್ಲಾಗ್ಸ್. ನಾನು ಸಿಂಚನ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ಮನೆಯಲ್ಲೇ ಹೇಗೆ ಈಸಿಯಾಗಿ ಕಮ್ಮಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಒಂದೊಳ್ಳೆ ಸ್ಕಿನ್ ಬ್ರೈಟ್ನಿಂಗ್ ಆ್ಯಂಡ್ ವೈಟ್ನಿಂಗ್ ಸಿರಮ್ನ ಹೇಗೆ ತಯಾರಿಸೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡಿ, ಆಫ್ಲೈನಲ್ಲೇ ಪರ್ಚೇಸ್ ಮಾಡಿ. ಅಬೌವ್ 300 ಅಥವಾ 500 ಮೇಲೇ ಇರುತ್ತೆ ಆ ಅಮೌಂಟು. ಒಂದೊಳ್ಳೆ ಅಫೋರ್ಡಬಲ್ ಆಗಿರೋ ಸಿರಮ್ನ ತೊಗೊಳಕ್ಕಾಗೋದೇ ಇಲ್ಲ. ಹಾಗಾಗಿ ಒಂದೊಳ್ಳೆ ಸಿರಮ್ ತೊಗೋಬೇಕು ಅಂದರೆ ನಾವೇನಿದ್ರು 500 ಮೇಲೇ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ಮನೇಲೇ ಈಸಿಯಾಗಿ ಇದೊಂದು ಒಳ್ಳೆ ಸಿರಮ್ನ ತಯಾರಿಸಿ ಇಟ್ಕೊಂಡ್ಬಿಟ್ರೆ ನಿಮ್ಮ ಸ್ಕಿನ್ ವೈಟಾಗಿ ಬ್ರೈಟಾಗಿ ಕಾಣಿಸುತ್ತೆ. ನೀವು ನಮ್ಮ ಲಾಸ್ಟ್ ವಿಡಿಯೋದಲ್ಲೆಲ್ಲ ನೋಡಿದ್ದೀನಿ. ನಾನು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ನಾನು ಫಸ್ಟ್ ಯೂಸ್ ಮಾಡಿ ಸೆಲ್ಫ್ ಯೂಸ್ ಮಾಡೇ ನಿಮಗೆಲ್ಲ ತೋರಿಸೋದು. ಸೊ ಹಾಗಿದ್ರೆ ಬನ್ನಿ, ಈ ಸಿರಮ್ನ ಮಾಡೋಕ್ಕೆ ಏನು ಬೇಕು ಮತ್ತು ಹೇಗೆ ಈ ಸಿರಮ್ನ ನಾವು ಈಸಿಯಾಗಿ ಮನೇಲೇ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಯಾಕಂದರೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀನಲ್ಲ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮೇಯ್ನಾಗಿ ಹಾಕಲೇಬೇಕು. ಹಾಗಾಗಿ ಈ ಸಿರಮ್ನ ತಯಾರು ಮಾಡೋಕ್ಕೆ ಅಂದರೆ ಇದನ್ನು ನಾವು ಫಸ್ಟು ಮಾಡ್ಕೋಬೇಕಂದ್ರೆ ನಮಗೆ ಫಸ್ಟು ಬೀಟ್ರೋಟ್ ಬೇಕಾಗುತ್ತೆ. ಒಂದು ಬೀಟ್ರೋಟ್ನ ನಾವು ಇಲ್ಲಿ ತೊಗೊಂಡಿದ್ದೀನಿ. ಸೊ ಕ್ವಾಂಟಿಟಿ ನೋಡಿ ಹಾಕ್ಕೊಬೇಕಾಗತ್ತೆ. ಯಾಕಂದರೆ ನಿಮಗೆ ಕಮ್ಮಿ ಸಿರಮ್ ಬೇಕು, ನಾವು ತುಂಬ ದಿನ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ನಮಗೆ ಒಂದು 15 ಡೇಸ್ಗಾದರೆ ನನಗೆ ಒಂದು 15 ಡೇಸಿಗೆ ಸಾಕು ಸಿರಮ್ಮು. ನಾನು ಫ್ರೆಶ್ಶಾಗಿ ಹೊಸ್ದಾಗಿ ಮಾಡ್ಕೊತೀನಿ ಸಿರಮ್ನ ಅನ್ನೋದಾದರೆ ನೀವು ಒಂದು ಬೀಟ್ರೋಟ್ ಅವಶ್ಯಕತೆ ಇಲ್ಲ. ಅರ್ಧ ಬೀಟ್ರೋಟ್ ತೊಗೊಳ್ಳಿ. ಒಂದು ಬೀಟ್ರೋಟಲ್ಲಿ ಅರ್ಧ ಮಾಡ್ಕೊಂಡು ಅರ್ಧ ಬೀಟ್ರೋಟ್ನ ತೊಗೊಳ್ಳಿ. ಇಲ್ಲ ನನಗೆ ಅಷ್ಟು ಟೈಮ್ ಇಲ್ಲ, ನನಗೆ ಒಂದು ತಿಂಗಳಿಗೆ ಒಂದು ಸಲ ಮಾಡ್ಕೊಬೋದು ಅಷ್ಟೇ ನಾನು ಅನ್ನೋದಾದರೆ ಒಂದು ಫುಲ್ಲು ಬೀಟ್ರೋಟ್ನ ನೀವು ತೊಗೋಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು ಬೀಟ್ರೋಟ್ನ ತೊಗೊಂಡು ಅದು ಪೂರ್ತಿ ಅದ್ರ ಮೇಲೆ ಏನು ಸಿಪ್ಪೆ ಇದೆ ಆ ಸಿಪ್ಪೆನೆಲ್ಲನೂ ನಾನಿವಾಗ ಚೆನ್ನಾಗಿ ಪೀಲ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲನೂ ನೀಟಾಗಿ ಆ ಸಿಪ್ಪೆನ ಚೆನ್ನಾಗಿ ಪೀಲ್ ಮಾಡ್ಕೊಳ್ಳಿ. ಸಿಪ್ಪೆ ಎಲ್ಲ ಚೆನ್ನಾಗಿ ಪೀಲ್ ಆದಮೇಲೆ ನಾನಿವಾಗ ಇದು ಬೀಟ್ರೋಟ್ನ 2-3 ಸಲ ನೀಟಾಗಿ ಚೆನ್ನಾಗಿ ತೊಳ್ಕೊಂಬರ್ತೀನಿ. ಆ ಪೀಲ್ ಮಾಡಬೇಕಾದ್ರೇ ಕೈಯಲ್ಲೆಲ್ಲ ಅದ್ರ ಕಲ್ಲರು ಎಷ್ಟು ಚೆನ್ನಾಗಿದೆ ಅಂದರೆ ಆ ಕಲ್ಲರ್ ನೋಡಿದ್ರೇ ಫಿದಾಗ್ಬಿಡ್ತಾರೆ, ಅಷ್ಟು ಚೆನ್ನಾಗಿದೆ ಬೀಟ್ರೋಟ್ ಕಲರು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ನೀಟಾಗಿ ವಾಶ್ ಮಾಡ್ಕೊಂಬಂದೆ. ಈಗ ಇದನ್ನು ನಾನು ತುರ್ಕೊತಾ ಇದ್ದೀನಿ ಬೀಟ್ರೋಟ್ನ. ನೀವು ಬೀಟ್ರೋಟ್ ತುರಿಯೋದು ಇದರಲ್ಲಿ ಸೈಜ್ಗಳಿರುತ್ತೆ, ಗೊತ್ತಿರುತ್ತಲ್ಲ. ಆಲ್ಮೋಸ್ಟು ಚಿಕ್ಕ ಕಣ್ಣಿರುತ್ತಲ್ಲ ಅದರಲ್ಲೇ ತುರ್ಕೊಳ್ಳಿ. ಯಾಕಂದರೆ ಬೇಗ ಆಗುತ್ತೆ ಅಂತ ಹೇಳಿ ದಪ್ಪ ಕಣ್ಣಲ್ಲಿ ತುರಿಯೋಕೆ ಹೋದರೆ ಅದರಲ್ಲಿರೋ ಜ್ಯೂಸು ಅಂದರೆ ಬೀಟ್ರೋಟ್ ಜ್ಯೂಸು ಬರೋದಿಲ್ಲ. ದಪ್ಪ ಕಣ್ಣಲ್ಲಿ ತುರಿದ್ರೆ ಬೀಟ್ರೋಟ್ ಜ್ಯೂಸು ಬರೋದಿಲ್ಲ. ನಾನು ದಪ್ಪದಾಗಿ ತುರಿದಿರೋದನ್ನು ಒಂದು ತೋರಿಸ್ತಾ ಇದ್ದೀನಿ, ಚಿಕ್ಕದಾಗಿ ತುರಿದಿರೋದನ್ನು ತೋರಿಸ್ತಾ ಇದ್ದೀನಿ. ಸೊ ನೀವು ತುರ್ಕೊಬೇಕಾದ್ರೆ ಬೇಗ ಆಗಿಬಿಡುತ್ತೆ ಅಂತ ದಪ್ಪದ್ದು ಬರುತ್ತಲ್ಲ ಕಣ್ಣು, ಅದರಲ್ಲಿ ತುರ್ಕೊಬೇಡಿ. ಚಿಕ್ಕ ಕಣ್ಣಲ್ಲಿ ತುರ್ಕೊಂಡ್ರೆ ನಮಗೆ ಬೀಟ್ರೋಟ್ ಜ್ಯೂಸು ನಮಗೆ ಜಾಸ್ತಿ ಸಿಗುತ್ತೆ. ದಪ್ಪದ್ರಲ್ಲಿ ತುರ್ಕೊಂಡ್ರೆ ಅಷ್ಟು ಬೀಟ್ರೋಟ್ ಜ್ಯೂಸು ಸಿಗೋದಿಲ್ಲ. ಸೊ ಹಾಗಾಗಿ ನಾನು ಬೀಟ್ರೋಟ್ನ ಎಲ್ಲನೂ ನಾನು ಫುಲ್ ತೊಗೊಂಡಿಲ್ಲ, ಅರ್ಧ ಮಾತ್ರ ತೊಗೊಂಡು ತುರ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಕೂಡ ನನ್ನ ಮೊದಲೇ ಹೇಳ್ದಂಗೆ ಒಂದು ಪೂರ್ತಿ ತೊಗೊಂಬೇಡಿ, ಅರ್ಧನೇ ಸಾಕು. ಅರ್ಧ ಇರುತ್ತಲ್ಲ ಅದೇ 1 ಮಂತ್ ನಾವು ಆರಾಮ್ಸೆ ಸಿರಮ್ನ ತಯಾರಿಸ್ಕೊಂಡು ಉಪಯೋಗಿಸ್ಕೋಬಹುದು. ಸೊ ಅಷ್ಟು ಇದರಲ್ಲಿ ಜ್ಯೂಸ್ ಬರುತ್ತೆ. ಬೀಟ್ರೋಟಲ್ಲಿ ಅಷ್ಟು ನೀರಿನಂಶ ಇರುತ್ತೆ. ಸೊ ಹಾಗಾಗಿ ಜ್ಯೂಸ್ ಬರುತ್ತೆ. ಸೊ ಹಾಗಾಗಿ ಈಗ ಇದನ್ನು ನಾನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಒಂದು ಕಾಫಿ ಸೋರಿಸೋ ಜಾಲರಿ ತೊಗೊಂಡು ಅದರಲ್ಲಿ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಬೀಟ್ರೋಟ್ ತುರಿದಿರೋ ಅಂಥ ಬೀಟ್ರೋಟ್ನ ಹಾಕ್ಕೊಂಡು ಒಂದು ಚಮಚದ ಸಹಾಯದಿಂದ ಆ ಬೀಟ್ರೋಟ್ ಜ್ಯೂಸ್ ಎಲ್ಲನೂ ನಾನೊಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ನೀವು ಕೂಡ ಸೊ ಹೀಗೇ ಮಾಡ್ಕೊಳ್ಳಿ. ಫೈನಲಿ ಅರ್ಧ ಬೀಟ್ರೋಟ್ಗೆ ಎಷ್ಟು ಬೀಟ್ರೋಟ್ ಜ್ಯೂಸ್ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಸೊ ನನಗೆ ಅರ್ಧ ಬೀಟ್ರೋಟ್ಗೆ ಇಷ್ಟು ಜ್ಯೂಸ್ ಬಂದಿದೆ. ಸೊ ಇದನ್ನು ನಾನು ಇವಾಗ ಮತ್ತು ಇದು ಬೀಟ್ರೋಟು ಜ್ಯೂಸು ತೊಗೊಂಡಿದ್ವಲ್ಲ ಅದು ಬೀಟ್ರೋಟ್ನ, ಅದನ್ನ ಕೂಡ ವೇಸ್ಟ್ ಮಾಡಿಬಿಡಿ, ಎಸಿಬೇಡಿ. ಇದನ್ನು ಬಿಸಿಲಲ್ಲಿ ಇಟ್ಬಿಟ್ಟು ಒಣಗಿಸ್ಕೊಂಡು
ಪುಡಿ ಮಾಡ್ಕೊಂಬಿಟ್ಟು ಇದನ್ನು ಫೇಸ್ ಪ್ಯಾಕ್ ಥರನೂ ಯೂಸ್ ಮಾಡ್ಕೊಬೋದು. ನಾನು ಕೂಡ ಅದನ್ನು ಯೂಸ್ ಮಾಡಿದ್ದೀನಿ. ಅಂದರೆ ಇದನ್ನು ಒಣಗಿಸ್ಬಿಟ್ಟು ಅದನ್ನು ಮಿಕ್ಸಿ ಗ್ರೈಂಡ್ ಏನು ಚೆನ್ನಾಗಿ ಬಿಸಿಲಿದೆ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ಅದೊಂದು ಪೌಡರ್ ಆಗುತ್ತೆ. ಆ ಪೌಡರನ್ನ ನಾವು ಫೇಸ್ ಪ್ಯಾಕ್ ಥರನೂ ಕೂಡ ಯೂಸ್ ಮಾಡ್ಕೊಬೋದು. ಅದನ್ನು ಮಾತ್ರ ಎಸೆಯೋಕ್ಕೆ ಹೋಗಬೇಡಿ. ಸೊ ಅದರಲ್ಲೂ ಇನ್ನೂ ಜ್ಯೂಸ್ ಇರುತ್ತೆ. ಸೊ ಹಾಗಾಗಿ ಎಸೆಯೋಕ್ಕೆ ಹೋಗಬೇಡಿ. ನಾವು ಎಲ್ಲ ಜ್ಯೂಸ್ನೂ ತೊಗೊಳಕ್ಕೆ ಆಗೋದಿಲ್ಲ. ಬೀಟ್ರೂಟಲ್ಲಿ ಪೂರ್ತಿಯಾಗಿ ತೊಗೊಳ್ತೀವಿ ಅಂದರೆ ಅದಾಗಲ್ಲ. ಇನ್ನೂ ಬೀಟ್ರೂಟ್ ಅದೇನು ತುರಿದಿರ್ತೀವಿ ಅದರಲ್ಲಿ ಜ್ಯೂಸ್ ಇರುತ್ತೆ. ಹಾಗಾಗಿ ಅದನ್ನು ಎಸೆಯೋಕ್ಕೆ ಹೋಗ್ಬಿಡಿ. ಬಿಸಿಲಲ್ಲಿಟ್ಟು ಒಣಗಿಸಿ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ನನಗೆ ಇವಾಗ ಅದೇನು ಸಿಕ್ತು ಬೀಟ್ರೂಟ್ ಜ್ಯೂಸು ಒಂದು 5 to 6 ಟೇಬಲ್ ಸ್ಪೂನ್ ಜ್ಯೂಸ್ ಇದೆ ಅಂತ ಅಂದ್ಕೊತೀನಿ. ಸೊ ಇದಕ್ಕೆ ನಾನು ಇವಾಗ ಒಂದೊಳ್ಳೆ ಆ್ಯಲೋವೆರಾ ಜೆಲ್ನ ತೊಗೊತಾ ಇದ್ದೀನಿ. ನನ್ನ ಹತ್ರ ಸದ್ಯಕ್ಕೆ ಇರೋದು ಹಿಮಾಲಯ ಆ್ಯಲೋವೆರಾ ಜೆಲ್ಲೇನೆ. ಸೊ ನಿಮ್ಮ ಹತ್ರ ಯಾವುದಿದೆ ಹಿಮಾಲಯನೇ ತೊಗೋಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಹತ್ರ ಯಾವ ಆ್ಯಲೋವೆರಾ ಇದೆ ಆ ಆ್ಯಲೋವೆರಾನೇ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಮನೇಲೇ ನ್ಯಾಚುರಲಾಗಿ ಆ್ಯಲೋವೆರಾ ಇದೆ ಅಂದರೂ ಓಕೆ, ಅದನ್ನು ಕೂಡ ನೀವು ನ್ಯಾಚುರಲ್ ಆ್ಯಲೋವೆರಾನು ಕೂಡ ಯೂಸ್ ಮಾಡ್ಕೊಬೋದು. ಅದನ್ನು 1 ಟೇಬಲ್ ಸ್ಪೂನ್ ಆ್ಯಲೋವೆರಾ ಜೆಲ್ನ ಹಾಕ್ಕೊತೀನಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಗ್ಲಿಸರಿನ್ ಹಾಕ್ಕೊತೀನಿ. ಇದು ಕೂಡ 50 ಗ್ರಾಮ್ಗೆ 50 ರೂಪಾಯಿ, 50 ಗ್ರಾಮ್ಗೆ 50 ರುಪೀಸ್ ಇದೆ. ಸೊ ಇದೂ ನಾನು ಇದನ್ನೇ ತೊಗೋಬೇಕು ಅಂತ ಹೇಳ್ತಲ್ಲ. ನಿಮ್ಮ ಮನೇಲಿ ಆಲ್ಮೋಸ್ಟ್ ಗ್ಲಿಸರಿನ್ನು ಸಿಗುತ್ತೆ, ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಬ್ಯೂಟಿ ಪಾರ್ಲರ್ಗಳಲ್ಲೂ ಇಟ್ಟಿರ್ತಾರೆ, ನೆಕ್ಸ್ಟು ಫ್ಯಾನ್ಸಿ ಸ್ಟೋರ್ಗಳಲ್ಲೂ ಇಟ್ಟಿರ್ತಾರೆ. ಒಂದು ಬಾಟಲ್ ತಂದರೆ ತುಂಬ ದಿನ ಯೂಸ್ ಆಗುತ್ತೆ. ಸೊ ನಾನು 1 ಟೇಬಲ್ ಸ್ಪೂನು ಗ್ಲಿಸರಿನ್ನ ತೊಗೊತಾ ಇದ್ದೀನಿ. ಇನ್ನೂ ಚಿಕ್ಕ ಬಾಟಲ್ ಬೇಕು ಅಂದರೆ ಚಿಕ್ಕ ಬಾಟಲು ಸಿಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ರೋಸ್ ವಾಟರ್, ಡಾಬರ್ ಗುಲಾಬ್ ರೋಸ್ ವಾಟರ್ನ ತೊಗೊತಾ ಇದ್ದೀನಿ. ಇದೂ ಕೂಡ ನೀವು ಇದೇ ತೊಗೋಬೇಕು ಅಂತ ಏನಿಲ್ಲ, ನೀವು ಬೇರೆದನ್ನಾದ್ರು ತೊಗೊಬೋದು. ಸೊ ಇದು ನಾನು ಆಸ್ ಎ ಟೋನರಾಗಿ ಯೂಸ್ ಮಾಡೋದ್ರಿಂದ ಇದು ಸ್ಪ್ರೇ ಬಾಟಲಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ರೋಸ್ ವಾಟರ್, ಡಾಬರ್ ರೋಸ್ ವಾಟರ್ನೂ ಕೂಡ 1 ಟೇಬಲ್ ಸ್ಪೂನ್ ರೋಸ್ ವಾಟರ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸು ನೀವು ಈ ಚಿಕ್ಕ ಚಿಕ್ಕ ಡಬ್ಬನೂ ಬರುತ್ತೆ, ದೊಡ್ಡದೆಲ್ಲ ಗ್ಲಿಸರಿನ್ ಆಗಿರ್ಬೋದು, ಆ್ಯಲೋವೆರಾ ಜೆಲ್ ಆಗಿರ್ಬೋದು, ಮತ್ತು ರೋಸ್ ವಾಟರು ಚಿಕ್ಕದು ಬರುತ್ತೆ, ಅದನ್ನು ತೊಗೊಬೋದು. ಮತ್ತು ಈಗ ನಾನು ಎವಿಯಾನ್ದೊಂದು ವಿಟಮಿನ್ ಇ ಕ್ಯಾಪ್ಸ್ಯೂಲ್ನ ತೊಗೊತಾ ಇದ್ದೀನಿ. ಸೊ ಈ ಕ್ಯಾಪ್ಸ್ಯೂಲ್ ಬಂದುಬಿಟ್ಟು 1 ಕ್ಯಾಪ್ಸ್ಯೂಲು 5 ರುಪೀಸ್ ಏನೋ ಅನಿಸುತ್ತೆ. ಒಂದು ಫುಲ್ ಶೀಟ್ ತೊಗೊಂಡ್ರೆ ಕಮ್ಮಿ ಆಗುತ್ತೆ, 45 ರುಪೀಸ್ ಆಗುತ್ತೆ. ಒಂದೇ 1 ಟ್ಯಾಬ್ಲೆಟ್ಸ್ ತೊಗೋತೀನಿ ಅಂದರೆ 5 ರುಪೀಸ್ ಆಗುತ್ತೆ. ಇಲ್ಲ ನಾವು 10 ಟ್ಯಾಬ್ಲೆಟ್ಸಿಗೆ 45 ರುಪೀಸ್ ಏನೋ, 5 ರುಪೀಸ್ ಏನೋ ಸೇವ್ ಆಗುತ್ತೆ ಅಷ್ಟೇ. ಸೊ ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ತೊಗೊಂಡಿದ್ದೀನಿ. ಅದು ಮತ್ತು ಎಲ್ಲ ನಾನು ಏನೇನು ತೊಗೊಂಡಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸು ಆ ಬೀಟ್ರೂಟ್ ಜ್ಯೂಸ್ ಇದೆಯಲ್ಲ ಅದ್ರ ಜೊತೆ ತುಂಬ ಚೆನ್ನಾಗಿ ಮಿಕ್ಸಪ್ ಆಗಬೇಕು. ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಆ ಅದೇನು ಚಮಚ ತೊಗೊಂಡಿದ್ದೀನಿ ಆ ಚಮಚದ ಸಹಾಯದಿಂದ ನೀಟಾಗಿ ಮಿಕ್ಸಪ್ ಮಾಡ್ತಾಯಿದ್ದೀನಿ. ಗ್ಲಿಸರಿನ್ನು ಸ್ವಲ್ಪ ಏನಂದರೆ ಒಂಥರ ಅದು ಜೇನುತುಪ್ಪದ ಥರ ಅಂಟುತ್ತೆ ಗ್ಲಿಸರಿನು. ಹಾಗಾಗಿ ಗ್ಲಿಸರಿನ್ನು ಚಮಚದಲ್ಲೆಲ್ಲ ಹಾಗೆ ಗ್ಲಿಸರಿನ್ನು ಮತ್ತು ಹೆವಿಯನ್ನು ಅಂದರೆ ವಿಟಮಿನ್ ಇ ಟ್ಯಾಬ್ಲೆಟ್ಟು ಚಮಚದಲ್ಲೆಲ್ಲ ಹಾಗೆ ಅಂಟ್ಕೊಂಡಿರುತ್ತೆ. ಅದನ್ನೆಲ್ಲ ನೀಟಾಗಿ ತಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸಪ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿವಾಗ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದೊಳ್ಳೆ ಬೀಟ್ರೂಟ್ ಸಿರಮ್ ತಯಾರಾಯಿತು ಅಂತಲೇ ಹೇಳ್ಬೋದು. ನಿಜ ಹೇಳ್ತೀನಿ, ಇದೊಂದು ಒಳ್ಳೆ ನಿಮಗೆ ಗ್ಲೋ ಕೊಡುತ್ತೆ, ಸ್ಕಿನ್ನಿಗೆ ಬ್ರೈಟ್ನಿಂಗ್ ಕೊಡುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನು ಮೊದಲೇ ಹೇಳ್ದಂಗೆ ನಾನು ಯಾವುದೇ ಪ್ರಾಡಕ್ಟ್ ಆದ್ರೂ ನಾನು ಮೊದಲು ಯೂಸ್ ಮಾಡಿ ನನ್ನ ಫೇಸಿಗೆ ಯೂಸ್ ಮಾಡಿ ಆಮೇಲೆ ನಾನು ರಿವ್ಯೂ ಕೊಡೋದು. ಮತ್ತು ನಾನು ಯಾವುದೇ ಹೋಮ್ ಮೇಡ್ ರೆಮಿಡೀಸ್ ಕೂಡ ಆದರೂ ಅಷ್ಟೇ ನಾನು ಫಸ್ಟು ಯೂಸ್ ಮಾಡೇ 1 ವಾರ 15 ದಿನ ಯೂಸ್ ಮಾಡೇ ವಿಡಿಯೋ ಮಾಡೋದು. ಸುಮ್ಮನೆ ಈ ಕೆಲವರೆಲ್ಲ ಮಾಡ್ತಾರೆ, ಸುಮ್ಮನೆ ಅದರಿಂದ ಏನು ಉಪಯೋಗ ಇರಲ್ಲ ಆದ್ರೂ ವೀಡಿಯೋಗೋಸ್ಕರ ಮಾಡ್ತಿರೋ ಥರ ನಾನು ಮಾಡಲ್ಲ. ಸೊ ನನಗೆ ರಿಸಲ್ಟ್ ಬಂದಿದೆ ಹೌದು ಅಂತ ಹೇಳಿ ಮಾಡ್ತೀನಿ. ರಿಸಲ್ಟ್ ಇಲ್ಲ ಅಂತಂದರೆ ನಾನು ನಿಜ ಮಾಡೋಕ್ಕೆ ಹೋಗೋದೇ ಇಲ್ಲ. ವ್ಯೂಸ್ ಬರದೇ ಇರಲಿ, ನಾನು ಆ ಥರ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಅನಿಸುತ್ತೆ ನನಗೆ ವ್ಯೂಸ್ ಕಡಿಮೆ, ಸಬ್ಸ್ಕ್ರೈಬರ್ ಕಡಿಮೆ. ಈಗ ಏನೇನೋ ತೋರಿಸ್ತಾರಲ್ಲ, ಅವರು ಯೂಸ್ ಮಾಡದೇ ಇದ್ರೂ ಆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ತೋರಿಸ್ತಾರಲ್ಲ, ಅವ್ರಿಗೇ ಸಬ್ಸ್ಕ್ರೈಬರ್ ಜಾಸ್ತಿಯಾಗಿ ಅವ್ರಿಗೇ ವ್ಯೂಸ್ಗಳು ಜಾಸ್ತಿ ಬರ್ತಾಯಿದೆ ಅಂತ ಹೇಳ್ಬೋದು. ಇರಲಿ. ಸೊ ನೆಕ್ಸ್ಟು
ಒಂದು ಒಳ್ಳೆ ಸಿರಮ್ ರೆಡಿನೇ ಆಯಿತು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ನಾನೊಂದು ಬಾಟಲ್ಗೆ, ಸಿರಮ್ ಬಾಟಲ್ಗೆ ಹಾಕ್ಕೊತಾ ಇದ್ದೀನಿ. ನಾನು ಮೊದಲು ಒಂದು ಸಿರಮ್ ಡರ್ಮೋಕೋದೇನೋ ಸಿರಮ್ ತೊಗೊಂಡಿದ್ದೆ. ಆ ಬಾಟಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೀನಿ. ಒಂದು ಸ್ಪೂನ್ ಸಹಾಯದಿಂದ ಆ ಬಾಟಲ್ಗೆ ಈ ಸಿರಮ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಸಿರಮ್ ಬಾಟಲ್ಲೇ ಯಾವುದಾದ್ರೂ ಹಳೇದು ನೀವು ಮೊದಲು ಏನಾದರೂ ಯೂಸ್ ಮಾಡಿರೋ ಸಿರಮ್ ಬಾಟಲ್ ಇದ್ದರೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಸಿರಮ್ ಬಾಟಲ್ ಇಲ್ಲ ಅಂತ ಅಂದರೆ ನಿಮ್ಮ ಮನೇಲೇ ಯಾವುದಾದ್ರೂ ಒಂದು ಬಾಕ್ಸ್ ಡಬ್ಬಿನೋ ಸಿಗುತ್ತಲ್ಲ, ಅದನ್ನು ತೊಗೊಂಡು ಆರಾಮ್ಸೆಗೆ ನೀವು ಸ್ಟೋರ್ ಮಾಡಿಕೊಂಡು, ನಾನು ಇದನ್ನು ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆ ಇರೋ ಕಾರಣ, ಅಂದರೆ ರೋಸ್ ವಾಟರು ಏನೂ ಆಗೋಲ್ಲ, ಇದು ವಿಟಮಿನ್ ಇ ಕ್ಯಾಪ್ಸೂಲ್ಸು ಏನೂ ಆಗೋಲ್ಲ, ಗ್ಲಿಸರಿನ್ನು ಏನೂ ಆಗೋಲ್ಲ, ಆಲಿವೆರಾ ಜೆಲ್ಲು ಏನೂ ಆಗೋಲ್ಲ. ಬಟ್ ಬೀಟ್ರೂಟ್ ಜ್ಯೂಸ್ ಇದೆಯಲ್ಲ, ಅದು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗೋದೇ ಇಲ್ಲ. ಸೊ ಹೊರಗಡೆ ಇಟ್ಟರೆ, ಸೊ ಇದನ್ನು ನೀವು ರೆಫ್ರಿಜಿರೇಟರಲ್ಲಿ ಅಂದರೆ ಫ್ರಿಡ್ಜಲ್ಲಿ ನೀವು ಸ್ಟೋರ್ ಮಾಡಿ ಇಡಲೇಬೇಕು. ಯಾಕಂದರೆ ಬೀಟ್ರೂಟ್ ಜ್ಯೂಸ್ ಹಾಕಿರೋದ್ರಿಂದ ಇದು ಚೆನ್ನಾಗಿರುತ್ತೆ ಅಂತ ನಾನು ಗ್ಯಾರಂಟಿ ಕೊಡೋದಿಲ್ಲ. ಹಾಗಾಗಿ ಇದನ್ನು ರೆಫ್ರಿಜಿರೇಟರಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಬೆಟರ್ ಅಂದ್ಕೊತೀನಿ. ಸೊ ಇದನ್ನು ನಾನು ಇವಾಗ ಒಂದು ಒಳ್ಳೆ ಸಿರಮ್ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ನೀವೆಲ್ಲ ನೋಡ್ತಾ ಇರ್ಬೋದು, ಇದು ತುಂಬ ಚೆನ್ನಾಗಿದೆ ಸಿರಮ್ಮು. ಸೊ ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ಈ ಸಿರಮ್ನ, ಮನೇಲಿ ನಿಜ ಒಂದು ಸಲ ಟ್ರೈ ಮಾಡಿ ನೋಡಿ, ಆವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಈ ಸಿರಮ್ ಅಂತ ಹೇಳಿ. ಸೊ ನನಗಂತೂ ಈ ಸಿರಮ್ ತುಂಬಾ ಇಷ್ಟ ಆಯಿತು. ನಾನು ರೆಫ್ರಿಜಿರೇಟರಲ್ಲಿ ಇಟ್ಕೊಂಡು ಆಲ್ಮೋಸ್ಟ್ 20 to 25 ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಸ್ಕಿನ್ನಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ಲೋ ಇದೆ ಮತ್ತು ವೈಟ್ನಿಂಗ್ ಬರ್ತಾ ಇದೆ ಸ್ಕಿನ್ನು. ಸೊ ತುಂಬ ಚೆನ್ನಾಗಿದೆ. ನಾವು ಒನ್ ಟೈಮ್ ಆಲಿವೆರಾ ಜೆಲ್, ಒನ್ ಟೈಮ್ ಗ್ಲಿಸರಿನ್, ಒನ್ ಟೈಮ್ ರೋಸ್ ವಾಟರ್, ಒನ್ ಟೈಮ್ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಯೂಸ್ ಮಾಡೋಕ್ಕಿಂತ ಒಂದೇ ಸಲ ಎಲ್ಲನೂ ಒಟ್ಟಿಗೆ ಮಾಡೋದು ಬೆಸ್ಟ್ ಅಂತ ಅಂದ್ಕೊತೀನಿ. ಇದು ನಾನೇ ಓನಾಗಿ ತಯಾರಿಸಿರೋ ಸಿರಮ್ ಅಲ್ಲ, ತುಂಬ ಜನ ಈ ಸಿರಮ್ನ ಮಾಡಿದ್ದಾರೆ. ಯಾಕಂದರೆ ನಾನೇ ತಯಾರಿಸಿದ್ರೆ ಹೇಳ್ಬೋದಿತ್ತು ಇದು ನನ್ನದೇ ಇದು ಓನ್ ಅಂತ. ಸೊ ತುಂಬ ಜನ ಇದನ್ನು ಯೂಸ್ ಮಾಡಿ ರಿವ್ಯೂವ್ನು ಕೂಡ ಕೊಟ್ಟಿದ್ದಾರೆ. ಸೊ ಒಂದು ಸಲ ಇದನ್ನು ಯೂಸ್ ಮಾಡಿ ಅಂತ, ಮನೇಲೇ ಮಾಡ್ಕೊಂಡು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಆನ್ ಮಾಡಿಕೊಂಡ್ರೆ ನಾನು ಹಾಕೋ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸಿ ಯು ಸೂನ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.